ಬಯೋಚಾರ್ ಅಂದರೆ ಏನು? ನಮ್ಮ ತೋಟದಲ್ಲೇ ಮಾಡ್ಕೋಬಹುದಾ? ಇವ್ರದ್ದು ತೆಂಗಿನ ತೋಟ, ಹಂಗಾಗಿ ತೆಂಗಿನ ಮಟ್ಟೆ, ಚಿಪ್ಪು, ಗರಿ ಮತ್ತು ಎಲ್ಲ ಕೃಷಿ ತ್ಯಾಜ್ಯಗಳನ್ನ ಬಳಸಿ ಇವತ್ತು ಅವ್ರ ತೋಟದಲ್ಲಿ ಬಯೋಚಾರ್ ಮಾಡ್ತಿದ್ದಾರೆ. ನೀವೊಂದು ಬ್ಯಾರೆಲ್ ತಗೊಂಡು ಅದನ್ನು ಕಟ್ ಮಾಡಿಸ್ಬಿಟ್ಟು ಒಂದು ಮುಚ್ಚಳ ಥರ ಮಾಡ್ಕೊಳ್ಳಿ. ನಂತರ ನಿಮ್ದು ಎಲ್ಲ ವಸ್ತುಗಳನ್ನ ನೀವು ಕೃಷಿ ತ್ಯಾಜ್ಯಗಳನ್ನ ಇದ್ರೊಳಗೆ ಹಾಕಿ ಎಲ್ಲ ಕ್ಲೋಸ್ ಮಾಡಿ ನೀಟಾಗಿ. ನಂತರ ನೀವು ಯಾವಾಗಲೂ ಉರಿನ ಮೇಲಿಂದನೇ ಹಚ್ಚಬೇಕು. ಒಂದು ಪೈಪ್ನ ಜೋಡಿಸಿರ್ತೀರಲ್ಲ, ಅಲ್ಲಿಂದ ಹೊಗೆ ಹೋಗೋಕ್ಕೆ ಶುರುವಾಗ್ತಾ ಅದು ಮೇಲ್ಗಡೆಯಿಂದ ಕೆಳಗೆ ನಿಧಾನಕ್ಕೆ ಹುರ್ಕೊಂಡು ಹೋಗಬೇಕು. ಬೇಗ ಹುರಿದು ಬೂದಿ ಆಗಬಾರ್ದು, ನಿಧಾನಕ್ಕೆ ಹುರ್ಕೊಂಡು ಬರಬೇಕು. ಅಲ್ಲಲ್ಲೇ ತೂತುಗಳಿಂದ ನೀವು ಗಾಳಿ ಹೋಗೋಕ್ಕೆ ಸ್ವಲ್ಪ ಜಾಗ ಬಿಟ್ಟಿರಬೇಕು. ಇದನ್ನು ಪೈರಾಲಿಸಿಸ್ ಮೆಥಡ್ ಅಂತಾರೆ. ಹೀಗೆ ತಯಾರಾಗಿರೋ ಬಯೋಚಾರು ಇದು ಇದ್ಲಲ್ಲ, ನೀವು ಇದ್ಲು ಹಾಕಿದ್ರೆ ಉಪಯೋಗ ಆಗಲ್ಲ. ಇದೇ ಥರ ನೀವು ಬಯೋಚಾರ್ ಮಾಡಿ ನೀವು ಪೈರಾಲಿಸಿಸ್ ಮೆಥಡ್ ಬಗ್ಗೆ ಓದ್ಕೊಂಡು ಮಾಡಬೇಕು. ಇದೊಂದು ಪೂರ್ತಿ ಉರಿಯೋದಕ್ಕೆ 3/4 ಗಂಟೆ ಆಗುತ್ತೆ. ಆಮೇಲೆ ಒಂದು 3-4 ಗಂಟೆ ತಣ್ಣಗೆ ಮಾಡಾದಮೇಲೆ ನಂತರ ನೀವು ಅದನ್ನು ಹಾಗೆ ಇಟ್ಟು ಗಂಜಲ ಅಥವಾ ನೀರಿನ ಜೊತೆ ನೀವು ಮಿಕ್ಸ್ ಮಾಡಿ ಎನ್ರಿಚ್ ಮಾಡಬೇಕು. ನೀವು ಭೂಮಿಗೆ ಹಾಕಿದ್ಮೇಲೆ ಅದ್ರ ಮೇಲೆ ಮಣ್ಣು ಅಥವಾ ಏನಾದರೂ ಕೃಷಿ ತ್ಯಾಜ್ಯದಿಂದ ಮಲ್ಚ್ ಮಾಡಿ. ಯಾವುದೇ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ, ಚರ್ಚೆ ಮಾಡೋಣ.